ಗಜಾನನ ಭೂತ ಗಣಾದಿ ಸೇವಿತಂ ಕಪಿತಂ ಜಂಬುಫಲ ಸಾರಭಕ್ಷಿತಂ ಶೋಕ ವಿನಾಶಕಾರಣಂ ಒಂದೇ ವಿಷ್ಣು ಜಗತ್ತು ಕೆಂಬುದೇನಿರುತ್ತೆ ಮೊದಲೇರುತ್ತೆ ಆಕಾಶಕ್ಕೆ ಏನಿಲ್ಲ ಉರಿಯುವ ಸೂರ್ಯನಿಗೆ ಬೆಂಕಿ ಹಚ್ಚಿಟ್ಟವರಿಲ್ಲ ಬೀಸೋ ಕಾಲ್ಯಂ ಮಳೆದು ನಿಲ್ಲಿಸವರಿಲ್ಲ ಸಾವಿರ ಭುಜ ಸಾವಿರ ಇಂತಪ್ಪ ವೀರಭದ್ರ ಇಂತಪ್ಪ ವೀರಭದ್ರ ಗಂಡ ದೇವ ಕಿಚ್ಚಿನ ಗಂಡ ದುಷ್ಟ ಪಾಪಿಗಳ ಗಂಡ ಕಟನతో ಕಲಿ ಪ್ರಚಂಡ ಹರಿಸಿದಯ್ಯ ದಕ್ಷಿಣಾರುಂಡ ಎದೆಯ ವೀರಭದ್ರ ವೀರೇಶ್ವರ ಯಾವ ಆಲಮತಸ್ಥರ ಆರಾಧ್ಯ ದೈವ ಯಾವ ವೀರೇಶ್ವರ ಸಂಪನ್ನಿ ಲಿಂಗೇಶ್ವರ ವೀರೇಶ್ವರ ವೀರಭದ್ರ ರುದ್ರ ಅದೇ ಲಿಂಗೇಶ್ವರ ಚಟ್ಟನ ಲಿಂಗಯ್ಯ ಇದೇ ರೀತಿಯಾಗಿ ದೊಡ್ಡ ಬೆಲೆ ನೆನೆಸಿರುವಂತಹ ಯಾವ ಗರಿಯಲ್ಲಿ ಲಿಂಗೇಶ್ವರ ಯಾವ ದೇವದೇವ ದೇವದೇವ ಬಲ್ಲೆ 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 ಕಾಸು ನೋಡ್ಕೊಂಡು ತೋಳನ್ನಾಗಿ ಮಾಡಿಕೊಂಡು ವೀರಭದ್ರ ವೀರಭದ್ರ ಕೈಲಾಸದಿಂದ ಲೋಕರಿಗೆ ಎಂದು ಭಕ್ತಿ లోక వినాశ కారణం ఒత్తే విఘ్న వినాయకం పాద పంకజం ಇಂತನ ಬಾರ್ಕೋಗಿದೆ ಯಾವ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳನ್ನು ಅರ್ಪಿಸುತ್ತ ಅರೇ ಸರ್ವ ಮಂಗಳ ಮಾತಕ್ಕೆ ಶಿವೆ ಸರ್ವಾಂತ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ರಾಮದೇವರಿಗೆ ಆದಂತಹ ದೇವಿಯ ದೇವರನ್ನು ಅರ್ಪಿಸುತ್ತ ಈ ಕಡೆ
ಕಿರೀಟ ಬಾಪರಿರುತ್ತೆ ಬಹಳ ಇದೆ. ಉರಿಯುವವರು ಉರಿಯಲಿ ಬಿಡು, ಉರಿಯುವವರು ಉರಿಯಲಿ ಬಿಡು, ಬಿಡು ಮೆರೆಯಲಿ ಬಿಡು. ಇಂದ ಬಾಡಿಗೆ ನೀರು ಉರಿಯುವವರು ಬೇಗ ಪೂಜೆಯಾಗಿ ಹೋಗುವರು, ಉರಿಯುವವರು ಬೇಗ ಹಾವಿಯಾಗಿ ಹೋಗುವರು. ನಾನು ಎಂದು ಮೆರೆದವರು ಬೇಗ ಕಣ್ಮರೆಯಾಗಿ ಹೋಗುವರು. ಹೇಳಿದ್ರೆ ಇದನ್ನು ಕೇಳಿರಿ. ಕಣ್ಣು ಬಿಟ್ಟರೆ ಜನನ, ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದರೆ ಮರಣ, ರೆಪ್ಪೆಗೆ ಆಡುತ್ತಿದ್ದರೆ ಜೀವನ. ಅಂತಹ ಜೀವನದಲ್ಲಿ ಬೆಂದು ಬಾಗುವ ಮುನ್ನ, ಕಣ್ಣಿಗೆ ಉಳಿ ಗೋಲು ಬರುವ ಮುನ್ನ ಒಮ್ಮೆಯಾದರೂ ಪೂಜಿಸಿರಿ ತಾಯಿ ಚಿಕ್ಕಮ್ಮ ದೊಡ್ಡಮ್ಮನನ್ನ. ಹೇಳಿದ್ರೆ ಆತ್ಮರಿರುತ್ತೆ ವೀರ ಹುಟ್ಟಬಾರದ ಬೀಜವಿದ್ದರೇನು ಈ ಮನೆಯೊಳಗೆ, ಹುಟ್ಟಬಾರದ ಬೀಜವಿದ್ದರೇನು ಈ ಗುಡಿಯೊಳಗೆ, ಇದ್ದರೇನು ಮನೆಯೊಳಗೆ. ತಂದೆ ತಾಯಿಗಳಿಗೆ ಗೌರವವಿರದ ಮಕ್ಕಳಿದ್ದರೇನು ಮನೆಯೊಳಗೆ. ಅದೇ ರೀತಿಯಾಗಿ ಗುರು ಲಿಂಗ ಜಂಗಮ ಭಾವನನಿಯದ ಎತ್ತನಿದ್ದರೇನು ಭೂಮಿಯೊಳಗೆ. ಒಳ್ಳೆ ಹೇಳಿದ್ರೆ ಆತ್ಮರಿರುತ್ತೆ. ಮೂಢಮನುಜರೇ ಕೇಳಿ ದೇವದೇವ ಮಳೆ ಬಂದರೆ ಮರದಡಿಯಿಲ್ಲ ಬೇಡ, ಮಳೆ ಬಂದರೆ ಮರದಡಿಯಿಲ್ಲ ಬೇಡ. ಕಷ್ಟ ಬಂದರೆ ರೈತರ ಮನೆಗೆ ಹೋಗಬೇಡ. ಸುಖ ಬಂದರೆ ನೀವು ನಂಬಿರುವಂತಹ ಮನೆ ದೇವರನ್ನು ಮರೆಯಬೇಡ. ಎಂಬುದಾಗಿ ಹಿಡಿಯುತ್ತಾರೆ. ಯಾವ ಈ ವೀರಭದ್ರ ಕುಮಾರನು ಯಾವ ಕುರುಪ್ರವೇಶದಂದು ಯಾವ ದೃಷ್ಟಿಯಾಗಬಾರದೆಂದು ಮಂಡಲ ಪೂಜೆಯನ್ನು ಹಾಕಿ ಯಾವ ನಿಮ್ಮ ವಾಕ್ಯದಲ್ಲಿ ಎಂದು ನಡೆಸಿ ಲಿಂಗಾಂಗ
ಕಾಲೇ ಕಂಬ ದೇಹವೇ ದೇಗುಲ ನಿನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಎಂಬುದಾಗಿ ನುಡಿಯುತ್ತಾ ಇಲ್ಲರೇ ಕಠೋರವೆಂಬ ಪಟ್ಟಣವಿತ್ತು ಓಣನ ಕೊಂಬಿನ ಮೇಲೆ ಕಠೋರವೆಂಬ ಪಟ್ಟಣವಿತ್ತು. ಇಂಥಪ್ಪ ಪಟ್ಟಣದಲ್ಲಿ ಎಂಬ ಗೌಡ ಮೈ ಎಂಬ ತಲವಾರ ಎಂಬ ಕೈಸಳ್ಳಿ ಇದ್ದರು. ಇಂಥಪ್ಪ ಪಟ್ಟಣದಲ್ಲಿ ಯಾವ ತಳವಾರನ ಹೆಂಡತಿಗೆ ನಡುವಿಲ್ಲದ ತಳವಾರನ ಹೆಂಡತಿಯೋ ಸ್ಥಳವಿಲ್ಲದ ಕೊಡವನ್ನು ಒತ್ತಿಕೊಂಡು ಇಂಥಪ್ಪ ಎಂಬ ಪಟ್ಟಣದಲ್ಲಿ ನೀರಿಲ್ಲದ ಬಾವಿಗೆ ಹೋದಳು. ಯಾವ ನೀರಿಲ್ಲದ ಬಾವಿಯ ದಂಡೆಯ ಮೇಲೆ ಬೇರಿಲ್ಲದ ಬೇವಿನ ಮರ ಒಂದು ಹುಟ್ಟಿತಪ್ಪ. ಇಂಥಪ್ಪ ಬೇವಿನ ಮರದ ಕೊಂಬೆಯ ಮೇಲೆ ರೆಕ್ಕೆಯ ಪುಟ್ಟಗಳಿಲ್ಲದ ಪಕ್ಷಿಯನ್ನು ಕುಳಿಸಿದಯ್ಯ. ಆ ಪಕ್ಷಿಯನ್ನು ಕಣ್ಣಿಲ್ಲದವನು ನೋಡಿ ಕಿವಿಯಿಲ್ಲದವನ ಮುಂದೆ ಹೇಳಲು ಆವ ಕಿವಿಯಿಲ್ಲದವನಿಗೆ ತೋರಿಸಲು ಯಾವ ಕೈ ಇಲ್ಲದವನು ಬಾಣವನ್ನು ಒತ್ತಿಕೊಂಡು ಯಾವ ರೆಕ್ಕೆ ಪುಟ್ಟದಲ್ಲಿಲ್ಲದ ಪಕ್ಷಿಗೆ ಪಿಂಡಕ್ಕೆ ಎಂಬ ಗಂಭೀರ ಅಕ್ಕಿ ಕೊಟ್ಟರೂ ಬೇಡ ಆ ಪ್ರಾಣಿಗಳ ಸಂಘ ಮೂಢ ಮನುಷ್ಯರೇ ಕೇಳಿವೆ. ಗೆಳೆತನವ ಮಾಡಬೇಕಯ್ಯ ಮಾಡುವ ಗೆಳೆತನವು ಹೇಗಿರಬೇಕೆಂದರೆ ಸಜ್ಜನರ ಸಹವಾಸ ಸವಿದಂತೆ ದುರ್ಜನರ ಸಹವಾಸ ನಮ್ಮ ನೆಮ್ಮದಿ ಹಾಳು ಮಾಡಿಕೊಂಡಂತೆ. ಆಯ್ತ ಕಾರಣ ಒಳ್ಳೆ ಹಾಕೊಂಡನಯ್ಯ ಆ ಪರಮೇಶ ಚಿಂತನೆಗಳನ್ನು ಪರ್ವತನಯ್ಯ ಹೇಳ್ತಾರೆ ಬಸವ ಏನ್ ಸಮುದಾಯ ಸರ್ ಯಾವ ಬಸವಣ್ಣನಾದರು ಕಲಿಯುಗದಲ್ಲಿ ಕಾಮಧೇನುವಾಗಿ ಅಲ್ಲಿ ದೇವರಾಗಿ ಪ್ರತ್ಯಕ್ಷ ಕಾಣುವ ದೈವವಾಗಿ ಯಾವ ಬಸವ ಆವ ಬಸವಣ್ಣನನ್ನು ಅನೇಕರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅದು ಹೇಗೆಂದರೆ ಬಸವಣ್ಣನ ಮುಖದಲ್ಲಿ ಬ್ರಹ್ಮನನ್ನು ಮಣ್ಣಿನಲ್ಲಿ ಪುತ್ರನನ್ನು ಎರಡು ಕಂಬಗಳಲ್ಲಿ ಸೂರ್ಯ ಚಂದ್ರನನ್ನು 4 ಕಾಲುಗಳಲ್ಲಿ 4 ವೇದಗಳನ್ನು 4 ದೊರಸಗಳಲ್ಲಿ ಅಷ್ಟಾಧಿಪತಿಯರನ್ನು ಭಾರತದಲ್ಲಿ ಸರ್ಪ ಸಂತತಿಯನ್ನು ರೋಮದಲ್ಲಿ ವಿಶ್ವಾಸಿ ದೇವರುಗಳನ್ನು
ಒಪ್ಪಿಕೊಂಡಿರುವಂತಹ ದೇವಸ್ವ, ಬಸಪ್ಪ, ಬಸವರಾಜ, ಬಸವದುರ್ಗೆ, ಬಸವಯ್ಯ, ನಂಬುದೈತ ಬಸವಣ್ಣನನ್ನು ನೆನೆಯುತ್ತಾನೆ. ಗುರುವಿಗೆ ಗುಲಾಮನಾಗಬೇಕು, ಗುರುವಿಗೆ ಗುಲಾಮನಾಗಬೇಕು. ಗುರುವಿಗೆ ಗುಲಾಮನಾಗುವ ತನಕ ಸಿಗೋದಿಲ್ಲ ಗಣಪತಿ. ಆದ ಕಾರಣ ಯಾವ ನಿಮ್ಮ ನಾದಸ್ವರದಲ್ಲಿ ಗುರುವೇ ಕಲಿನಾಟ ಬಲ್ಲವ್ಯಾರ್ಯಾರೋ ನಾವು ಪರಮೇಶ್ವರನನ್ನು ನೆನೆಯುತ್ತಾ ಒಂದು ದಳದ ಕಮಲದಲ್ಲಿ ಒಡೆದು ಬಂದ ಲಿಂಗವೇ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿರ್ಲಿಂಗ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗ ಆರು ದಳದ ಕಮಲದಲ್ಲಿ ಹಾರು ಬಂದ ಏಳು ದಳದ ಕಮಲದಲ್ಲಿ ಯೋಜನಾದಲ್ಲಿ ಎಂಟು ದಳದ ಕಮಲದಲ್ಲಿ ಒಂಬತ್ತು ದಳದ ಕಮಲದಲ್ಲಿ ಆತ್ಮ ಜ್ಯೋತಿರ್ಲಿಂಗವೇ ಹತ್ತು ದಳದ ಕಮಲದಲ್ಲಿ ಅಮೃತವಾದ ಲಿಂಗವೇ ಹನ್ನೆರಡು ದಳದ ಕಮಲದಲ್ಲಿ ಆತ್ಮ ಜ್ಯೋತಿರ್ಲಿಂಗವೇ ಎಂತೆಂಬುದಾಗಿ ಹಿಡಿಯುತ್ತಾರೆ. ಯಾವ ಇಕುನಳ್ಳಿ ಸುಕ್ಷೇತ್ರದಲ್ಲಿ ನೆಲೆಗೊಂಡಿರುವಂತಹ ಯಾವ ತಾಯಿ ಜಗದೀಶ್ವರಿ ಜಗಜ್ಜನನಿ ಜಗದೊರತೆ ಯಾವ ಚಿಕ್ಕಮ್ಮ ದೊಡ್ಡಮ್ಮನನ್ನು ವೀರ ಹರ ಹರ
ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಗಿರಿವರ ವಿಂಧ್ಯ ಶುರಾದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಭಗವತಿಯೇ ಶಿತಿ ಕಂಠ ಕುತುಂಬಿನಿ ಭೂರಿ ಕುತುಂಬಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪಾರ್ದಿನಿ ಶೈಲಸುತೆ. ಏನ್ ತೆಮ್ಮಿಟಾಗಿರುತ್ತೆ, ಹೊಲ ಏರುತ್ತೆ, ಪಾಪರಿರುತ್ತೆ, ಬಹಳವರ ವೀರ ಯಾವ ವೀರವತ್ತ ತಲೆ ಹೂವಿನ ಕಾಸೆ ಕಾಸೆ ಎಟ್ಟಿದ ಹೊನ್ನಾವಿಗೆ ಸಾವಿರ ಶಿರಸ್ಸು 5,000 ಆಭೂಷ 3,000 ನಯನ ಇಂತಪ್ಪ ವೀರಭದ್ರ ಯಾವ ವೀರಭದ್ರ. ಒಂದಾನೊಂದು ದಿವಸ ಆ ಕೈಲಾಸದಲ್ಲಿ ಆ ಬಂಡೋಲಗದಲ್ಲಿ ಶಿವಗಣ ಪರಿವಾರವು ನಡೆಯಲಾಗ ಆ ಸಂದರ್ಭದಲ್ಲಿ ಯಾವ ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಹರ ಇದೇ ರೀತಿಯಾಗಿ ರಂಗೇಶ್ವರ ರಂಗೇಶ್ವರ ಪಾರ್ವತಿ ದೇವಿ ನಡೆದಿರುವ ಸಮಯದಲ್ಲಿ ರೇಂದ್ರೆ ಯಾವ ಸಂದರ್ಭದಲ್ಲಿ ಹರ ಯಾವ ಪಾರ್ವತಿ ದೇವಿ ಆದರೂ ಆ ಪರಶಿವನ ಬಳಿ ಏ ಪತಿಯೇ ಮದುವೆಯಾಗಿ ಇಷ್ಟು ವರ್ಷವಾದರು ವಿವಾಹವಾಗಿ ಇಷ್ಟು ವರ್ಷವಾದರು ನನಗೆ ಒಮ್ಮೆಯಾದರು ಕೊಡಿಸಿದೆ ಸ್ವಾಮಿ ಎಂದು ಕೇಳಲಾಗ ಯಾವ ಪರಶಿವ ಮೂರ್ತಿಯಾದರು ಏ ಪಾರ್ವತಿ ದೇವಿ ನೀನು ಕೇಳುತ್ತಿರುವುದು ಏನನ್ನ ಒಡವೆ ಆಭರಣ ನನಗೆ ಎಲ್ಲಿಂದ ಬರಬೇಕು ಒಡವೆ ಆಭರಣ ಹಾಕಿಕೊಳ್ಳಲು ವಸ್ತ್ರವಿಲ್ಲದೆ ಈ ಉಳಿ ಚರ್ಮವನ್ನು ಲೇಪಿಸಿದ್ದೇನೆ ಹಾಕಿಕೊಳ್ಳಲು ಆಭರಣವಿಲ್ಲದೆ ಈ ಉಮಾಲಯನ್ನು ಲೇಪಿಸುತ್ತೇನೆ ಹಾಕಿಕೊಳ್ಳಲು ವಜ್ರ ವೈಡೂರ್ಯವಿಲ್ಲದೆ ಹಾಕಿಕೊಳ್ಳಲು ವೈದ್ಯವಿಲ್ಲದೆ ಈ ರುದ್ರಾಕ್ಷಿಯನ್ನು ಇಟ್ಟಿದ್ದೇನೆ ನನಗೆ ಎಲ್ಲಿಂದ ಬರಬೇಕು ಚಿನ್ನಾಭರಣ ಎಂದು ಕೇಳಿದ ಕ್ಷಣ ಯಾವ ಆ ವೀರಭದ್ರನಾದರು ಆ ವೀರಭದ್ರ ತಂದೆಯಾದಂತಹ ಸ್ವರೂಪನಾದಂತಹ ಪರಶಿವ ಮೂರ್ತಿಯಾದರು ಏ ದೇವಿ ಕೇಳು ನಿನ್ನ ಮಗನಾದಂತಹ ಆ ಕುಬೇರನ ಮನೆಗೆ ಹೊರಡು ಆ ಕುಬೇರನಾದರು ಭಸ್ಮದ ತೂಕದಷ್ಟು ಈ ಭಸ್ಮದ ತೂಕದಷ್ಟು ಚಿನ್ನಾಭರಣ ಕೊಡುವನು ಎಂದು ಹೇಳಲಾಗ ಯಾವ ಕುಬೇರನ ಮನೆಗೆ ತಡನೆ ಓಡಿದ್ದಾಳೆ ಯಾವ ಕುಬೇರನು ಯಾರೋ ಭಿಕ್ಷಕರು ಬಂದಿದ್ದಾರೆ ಎಂದು ತಿಳಿದವು ಆಗಿಸಲಾಗ ಸಾಕ್ಷಾತ್ ಪಾರ್ವತಿ ದೇವಿ ನಿಲ್ಲಲಾಗ ಏ ಜಗನ್ಮಾತೆ ಕಳಿಸಿದ್ದಾರೆ ನಾನೇ ಬರುತ್ತಿದ್ದೇನಲ್ಲ ಇಲ್ಲಿವರೆಗೂ ಬರುವ ಕಾರಣವೇನು ಹೇಳುವಾಗ ಪಾರ್ವತಿ ದೇವಿ
ಐಶ್ವರ್ಯಾದರು ಎಲ್ಲವೆಲ್ಲವೋ ಕುಬೇರ, ಎಲ್ಲವೆಲ್ಲವೋ ಕುಬೇರ. ಇದನ್ನು ನೋಡು, ಈ ಭಸ್ಮ ತೂಗಿದಷ್ಟು ಎನಗೆ ನೀನು ಚಿನ್ನಾಭರಣ ಕೊಡಲೇಬೇಕು ಎಂದು ಹೇಳಲಾಗ ಯಾವ ಕುಬೇರನಾದರು ತನ್ನ ಮನೆಯಲ್ಲಿದ್ದಂತಹ ವಜ್ರವನ್ನು ತೆಗೆದು ಈ ಭಸ್ಮದಲ್ಲಿ ಹಾಕಿದ್ದಾನೆ. ಆಗಲ ತಕ್ಕರೆಯು ಕುಬೇರ ಸ್ವಾಮಿ ಯಾವ ಕುಬೇರನಾದರು ತನ್ನ ಮನೆಯಲ್ಲಿದ್ದಂತಹ ವಜ್ರ ವೈಡೂರ್ಯ ಮುತ್ತು ರತ್ನ ಹಾಕಿದ್ದಾನೆ. ಆಗಲ ತಕ್ಕರೆಯು ಕುಬೇರ ಸ್ವಾಮಿ ಯಾವ ಕುಬೇರನಾದರು ತನ್ನ ಮನೆಯಲ್ಲಿದ್ದಂತಹ ಅಷ್ಟ ಐಶ್ವರ್ಯ ಸಂಪತ್ತನ್ನು ತೆಗೆದು ಈ ಭಸ್ಮದಲ್ಲಿ ಹಾಕಿದ್ದಾನೆ. ಆಗಲ ತಕ್ಕಡಿಯು ಸರಿ ಸಮವಾಗಿತ್ತು. Carga ಯಾವ ವೀರಭದ್ರೇಶ್ವರನನ್ನು ನೆನೆಯುತ್ತಾ ಮೂರು ಪಟ್ಟೆಯ ವಿಭೂತಿಯ ಮಹಿಮೆಯನ್ನು ಶಬ್ದ ಪ್ರವಚನವನ್ನ ವಿಸ್ತರಿಸುತ್ತಿದ್ದೇನೆ. ಎಲ್ಲರೂ ಭಯ ಮನೆಗೆ ಒಂದು ಮೂಡಲು ಸಿಕ್ಕಿದೆ ಹೋದನು ಏನು ಕಂಡೆ? ಒಂದು ದೊಡ್ಡದಾದ ಮರವನ್ನು ಕಂಡೆ. ಒಂದು ದೊಡ್ಡದಾದ ಹೆಸರಿನ ಮರವನ್ನು ಕಂಡೆ. ಆ ಮರದಲ್ಲಿ ಏನು ಕಂಡೆ? ಆ ಮರದಲ್ಲಿ ಒಬ್ಬ ಬೇತಾಳನನ್ನು ಕಂಡೆ. ಆ ಬೇತಾಳನಲ್ಲಿ ಏನು ಕಂಡೆ? ಆ ಬೇತಾಳನಲ್ಲಿ ಮೂರು ಪಟ್ಟೆಯ ವಿಭೂತಿಯನ್ನು ಕಂಡೆ. ಆ ಮೂರು ಪಟ್ಟೆಯ ವಿಭೂತಿಯನ್ನು ತೆಗೆದು ಏನು ಮಾಡಿದೆ? ಒಂದನ್ನು ತೆಗೆದು ಒಡೆಯಲು ಆ ಜಾಂಡಕ್ಕೆ, ಇನ್ನೊಂದು ಒಡೆಯಲು ಬ್ರಹ್ಮಾಂಡಕ್ಕೆ ಹೋಯಿತು. ಇನ್ನೊಂದು ಉಳಿ ತಂದು ಹೋಗದಿದ್ದರೆ ಈ ದಿಶೆ ಆಣೆ ಇಷ್ಟಕ್ಕೂ ಮೀರಿ ಬಂದರೆ ಬೆಟಜಾರಿ ಚನ್ನವೀರಭದ್ರ ದೇವರ ಪಾದ ಸಾಕ್ಷಿ ಆಣೆ ಎಂದು
ಇಲ್ಲಲ್ಲ
ಮಹಾದೇವ ಬಲರೇ ನಮಸ್ತೆ ಅಸ್ತು ಮಹಾಮಾರಿ ನಮಸ್ತೆ ಅಸ್ತು ಮಹಾಮಾರಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣೈ ನಮೋಸ್ತುತೆ ಆದಿಶಕ್ತಿ ಸಂಜಾತೆ ಯಾವೇ ದೇವಿ ದೇವಿ ವೀರೇಶ್ವರಿ ಜಗದ ಕಲ್ಯಾಣಿ ಓ ಭದ್ರಕಾಳಿ ಶರಣು ಎಂಬುದಾಗಿ ಸಾಯಿ ಭಕ್ತರಿಂದ ಹೇಗೆ ನಿರ್ವಹಿಸಲೇ ಕಟ 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 ಕಾಳೆ ಕಟ 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 ಕಾಳೆ ರುದ್ರಧಾರಿಣಿ ಶೃಂಗಮಾಲೆ ಸಂಜಾತೆ ಭದ್ರಕಾಳಿ ನೆನೆಯುತ್ತೆ ಒಲೆ ನೇರಿದ್ರೆ ಪಾಪನಿದ್ರೆ ವೀರ ಯಾವ ಹೊರನಾಡಿನಲ್ಲಿ ನೆಲೆಗೊಂಡಿರುವಂತಹ ಅನ್ನಪೂರ್ಣೇಶ್ವರಿ ಸಿಗಂದೂರು ಬೇಲೂರು ಓಂ ಶಕ್ತಿ ಅದೇ ರೀತಿಯಾಗಿ ಯಾವ ಕ್ಷೇತ್ರದಲ್ಲಿ ಇಸ್ಕೂಲಲ್ಲಿ ಸುಕ್ಷೇತ್ರದಲ್ಲಿ ನೆಲೆಗೊಂಡಿರುವಂತಹ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ದೇವಿಯನ್ನ ಈ ದಾವಣಗೆರೆ ಹೊಂದಿಸಿಬಿಟ್ಟು ಕಲಿಯುಗದ ಕಾಮಧೇನು ಅವ ಕೊಲಿದ ಶರಭ ನೀನು ಏಕ ವೀರ ನೀನು ಹೇ ಬಸವಣ್ಣ ಹೇ ಬಸವಯ್ಯ ಹೇ ಬಸವರಾಜ ಹೇ ಬಸವಪ್ರಭುವೆ ಯಾವೇ ಸಚ್ಚುವಾಗಿ ಕಾಣುವಂತಹ ಆ ಬಸವೇಶ್ವರನನ್ನ ಇಷ್ಟ ಕಾರ್ಪಣ್ಯಗಳನ್ನು ಅದು ಹೇಗೆಂದರೆ ಬಸವನ ಮುಖದಲ್ಲಿ ಬ್ರಹ್ಮನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ಋಷನನ್ನು, 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಗಾಳಿನ ಗೊಲಸೆಗಳಲ್ಲಿ ಉಪರ್ಯರನ್ನು ರೋಮದಲ್ಲಿ ಸಂತತಿಯನ್ನು
ಋಷಿಗಳನ್ನು ಯಾವ ಕೋಟಿ ದೇವತೆಗಳನ್ನು ಉಳಿದುಕೊಂಡಿರುವಂತ ಬಸವ ಎಂತೆಂದೊಳೆ ನಂದೀಶ, ನಂದೀಶ ಎಂತೆಂದೊಳೆ ಸಂತೋಷ, ಶರಣನಿಗೆ ದಾರಿದೀಪ ನಂದೀಶ. ರುದ್ರ ವೀರ ಭದ್ರ ರುದ್ರ ರುದ್ರ ಏನ್ ತೆಮ್ಮದಂಗಿ ಇದ್ದ ಹೊರೆ ಕುಡಿಯುವವರು ಉಳಿಯಲಿ ಬಿಡು, ಕುಡಿಯಲಿ ಬಿಡು, ಮೆರೆಯುವವರು ಮೆರೆಯಲಿ ಬಿಡು, ಇನ್ನ ಪಾಡಿಗೆ ನೀನು ಶುಭ ದಿನದಂದು ಶುಭ ಲಗ್ನದಲ್ಲಿ ಶುಭ ವೇಳೆಯಲ್ಲಿ ಅಕ್ಕಿ ಪೂಜೆ ನಡೆಯಲಾಗ ಸತ್ಪತ್ತೆ ಶರಣರೆಲ್ಲರು ತಮ್ಮ ತಮ್ಮ ಕಾಣಿಕೆಯನ್ನು ಅರ್ಪಿಸಿ ಆ ಪರಶಿವನಲ್ಲಿ ಕೋಲೇಶ್ವರಲ್ಲಿ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಪಾಪರಿ ಮಿತ್ರ ಯಾವ ನಿಮ್ಮ ನರಸ್ಥರದಲ್ಲಿ ಲಿಂಗಂಗೆ Thank you.
Thank you.
ఇంటితో నేను చుట్టూ బాకెందుకు ఇక్కడ శుద్ధి లేని శివపూజారు విశ్వరాజులమ్మన్నట్లు కానీ అదే చాలా మన సర్వోత్తమ్మ గారు అన్నమ్మ కూతురు వాళ్ళు సర్వోత్తమ్మ గారు వాళ్ళ కుటుంబంతో చేరి అప్పుడు ఏం చెప్తారంటే పట్టమ్మ గారు పిట్టమ్మ మల్లేశ్వరుడు మల్లేశ్వరుడు పుట్టిన రాసభని కోరుకోవాలని మన మీద మాట్లాడదు మన సరేజంగా చెప్తే వాళ్ళు ఇంటికా నేను చికెన్ నేను ఎట్లా పడిచ్చిండే నా ప్రభు
Thank you.